17 ವರ್ಷಗಳ ಬರ ನೀಗಿಸಿದ ಭಗೀರಥರು ವಿಶ್ವ ವಿಜೇತರಿಗೆ ಅದ್ಧೂರಿ ಸ್ವಾಗತ. ವಾಂಖೇಡೆಯಲ್ಲಿ ಭಾರತದ ವೈಭವ. ಜೈ ಹೋ ಇಂಡಿಯಾ. ವಿಶ್ವ ವಿಜೇತ ಟೀಮ್ ಇಂಡಿಯಾಗೆ ತವರಿನಲ್ಲಿ ಅದ್ಧೂರಿ ಸ್ವಾಗತ. ಅವ್ರಿಗೆ ಯಾವ ಸ್ವರೂಪದಲ್ಲಿ ಒಂದು ಸ್ವಾಗತ ಸಿಗಬೇಕಾಗಿತ್ತು ಅಷ್ಟೇ ಅದ್ಧೂರಿಯಾದಂತಹ ಸ್ವಾಗತ ತವರಿನಲ್ಲಿ ಸಿಕ್ಕಿದೆ. ಪಾಪ ಬಾರ್ಬಡೋಸ್ನಲ್ಲಿ ಗೆದ್ದು ಬೀಗಿದ ಖುಷಿ, ಕಣ್ಣೀರು ಇವೆಲ್ಲವೂ ಕೂಡ ಇತ್ತು. ಆದರೆ ಬಾರ್ಬಡೋಸ್ನಿಂದ ವಾಪಸ್ ಬರುವಂಥದ್ದು ಭಯಂಕರವಾಗಿತ್ತು. ಯಾಕಂದರೆ ಭಯಂಕರವಾದಂಥ ಎಕ್ಸ್ಪೀರಿಯನ್ಸನ್ನು ಅವರು ಅಲ್ಲಿ ಮಾಡಲೇಬೇಕಾಯಿತು. ಯಾಕಂದರೆ ವಿಪರೀತ ಮಳೆ, ವಿಪರೀತ ಗಾಳಿ, ಬಿರುಗಾಳಿ, ಬಾರ್ಬಡೋಸನ್ನು ಅಪ್ಪಳಿಸುವಂತಹ ಬಿರುಗಾಳಿ, ಅದರ ನಡುವೆ ಆ ಮಳೆ, ಇದೆಲ್ಲದರಲ್ಲಿ ಸಿಲುಕಿತ್ತು ಟೀಮ್ ಇಂಡಿಯಾ. ಟೀಮ್ ಇಂಡಿಯಾಗೆ ಪ್ರಧಾನಿ ಮೋದಿಯವರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಮುಂಬೈನ ವಾಂಖೇಡೆಯಲ್ಲಿ ವಿಜಯೋತ್ಸವಕ್ಕೆ ಈಗ ತಯಾರಿ ಕೂಡ ನಡೀತಾ ಇದೆ. ಇವತ್ತು ನವದೆಹಲಿಗೆ ಬಂದಿಳಿತಾ ಇದ್ದಂತೆಯೇ ಪ್ರಧಾನಮಂತ್ರಿಯವರು ಮೊದಲೇ ಆಹ್ವಾನಿಸಿದರು. ಅವ್ರನ್ನೆಲ್ಲರನ್ನೂ ಕೂಡ ತಮ್ಮ ನಿವಾಸಕ್ಕೆ ಆಹ್ವಾನಿಸಿದರು. ಟೀಮ್ ಇಂಡಿಯಾದ ಎಲ್ಲ ಸದಸ್ಯರು ಕೂಡ ಪ್ರಧಾನಿ ಮೋದಿಯವರ ಮನೆಗೆ ಹೋಗಿ ಅಲ್ಲಿ ಮೋದಿಯವರ ಆತಿಥ್ಯವನ್ನು ಸ್ವೀಕರಿಸಿದ್ದಾರೆ. ದೇಶಕ್ಕೆ ಕೀರ್ತಿ ತಂದವರಿಗೆ ಮೋದಿಯವರು ಸನ್ಮಾನವನ್ನು ಕೂಡ ಮಾಡಿದರು. ಅಷ್ಟೇ ಅಲ್ಲ, ತಾವು ಗೆದ್ದು ತಂದಂತಹ ವಿಶ್ವಕಪ್ಪನ್ನು ಪ್ರಧಾನಮಂತ್ರಿಯವರಿಗೆ ಕೈ ಕೊಟ್ಟು ಅವರ ಕೈಗೆ ಕೊಟ್ಟು ಸಂಭ್ರಮಿಸಿದ್ರು ಟೀಮ್ ಇಂಡಿಯಾದ ಸದಸ್ಯರು. ಈ ಮೂಲಕವಾಗಿ ನಾವು ಗೆದ್ದ ಸಂಭ್ರಮವನ್ನು ನಿಮ್ಮ ಜೊತೆಗೂ ಹಂಚಿಕೊಳ್ತಾ ಇದ್ದೀವಿ ಅನ್ನುವಂಥದ್ದು, ದೇಶದ ಜೊತೆಗೆ ಹಂಚಿಕೊಳ್ತಾ ಇರುವಂಥದ್ದು ಮತ್ತು ದೇಶಕ್ಕಾಗಿ ಕಪ್ ಗೆದ್ದಿರುವಂಥದ್ದು. ಈ ಕಾರಣಕ್ಕಾಗಿ ಪ್ರಧಾನಮಂತ್ರಿಯವರ ಕೈಗೂ ಕೂಡ ಆ ಕಪ್ಪನ್ನು ಕೊಟ್ಟು ಜೊತೆಯಾಗಿ ನಿಂತ್ಕೊಂಡು ಎಲ್ಲರೂ ಕೂಡ ಖುಷಿಯಾಗಿ ಫೋಟೋವನ್ನು ಕೂಡ ತೆಗೆದುಕೊಂಡ್ರು. ಒಂದು ಕಡೆಯಲ್ಲಿ ಕೋಚ್ ರಾಹುಲ್ ದ್ರಾವಿಡ್, ಮತ್ತೊಂದು ಕಡೆಯಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಇಬ್ಬರು ಜೊತೆ ಸೇರಿ ಪ್ರಧಾನಮಂತ್ರಿಯವರಿಗೆ ಆ ಕಪ್ಪನ್ನು ಕೊಟ್ಟು ಅವರ ಕೈಯಲ್ಲಿ ಹಿಡ್ಕೊಂಡು ನಂತರ ಎಲ್ಲರೂ ಕೂಡ ಫೋಟೋಗೆ ಪೋಸ್ ಕೊಟ್ಟಿರುವಂತಹ ದೃಶ್ಯವೂ ಕೂಡ ನಿಜಕ್ಕೂ ಎಷ್ಟು ಖುಷಿಯ ಸಂದರ್ಭ ಇದು, ಎಷ್ಟು ಸಂಭ್ರಮದ ಸಂದರ್ಭ ಇದು ಅಂತ ಹೇಳುವಂಥದ್ದು ಗೊತ್ತಾಗುತ್ತೆ. ಹಾಗೆಯೇ ಪ್ರಧಾನಿ ಮೋದಿಯವರ ಮನೆಯಲ್ಲಿ ಟೀಮ್ ಇಂಡಿಯಾದ ಆಟಗಾರರು ಪ್ರಧಾನಮಂತ್ರಿಯವರಿಗೆ ಅವ್ರಿಗೂ ಕೂಡ ನಮೋ ಒನ್ ಜರ್ಸಿ ಅನ್ನ ಕೂಡ ಅವರು ನೀಡಿದರು. ನಮೋ ಒನ್ ಅನ್ನುವಂತಹ ಒಂದು ಜರ್ಸಿಯನ್ನು ಕೂಡ ನೀಡಿದರು. ಇನ್ನು BCCI ಅಧ್ಯಕ್ಷ ರೋಜರ್ ಬಿನ್ನಿ, ಕಾರ್ಯದರ್ಶಿ ಜೈಶಾ ಅವರು ಕೂಡ ನಮೋ ಒನ್ ಜರ್ಸಿಯನ್ನು ಅವ್ರಿಗೆ ಕೊಟ್ಟಿರುವಂಥದ್ದು, ಮೋದಿಯವ್ರಿಗೂ ಕೂಡ ಕೊಟ್ಟಿರುವಂಥದ್ದು ನಮೋ ಒನ್ ಅನ್ನುವಂತಹ ಒಂದು ಜರ್ಸಿಯನ್ನು ಕೊಟ್ಟರು. ಈ ಮೂಲಕವಾಗಿ ಟೀಮ್ ಇಂಡಿಯಾದ ಮೆಂಬರ್ ಆಗಿ ಮೋದಿಯವ್ರನ್ನು ಕೂಡ ಮಾಡಿಕೊಂಡ್ರು. ಒಟ್ಟಾರೆಯಾಗಿ ಖುಷಿ ಇತ್ತು, ಅಲ್ಲಿ ಸಂಭ್ರಮ ಇತ್ತು, ಬಹಳಷ್ಟು ಹರಟೆಯೂ ಕೂಡ ನಡೆದಿದೆ ಅನ್ನುವಂಥದ್ದು ಇರುವಂತಹ ಮಾಹಿತಿ. ಯಾಕಂದರೆ ಮೋದಿಯವರ ಜೊತೆಗಿನ ಒಂದು ವಿಡಿಯೋವನ್ನು ಈಗಾಗಲೇ ರಿಲೀಸ್ ಮಾಡಿದ್ದಾರೆ. ಏನೇನು ಮಾತನಾಡಿದ್ದಾರೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಆದರೆ ಎಲ್ಲರ ಮುಖದಲ್ಲಿರುವಂತಹ ನಗುವನ್ನು ಕಂಡಾಗ ಪ್ರಧಾನಿಯವರು ಕೂಡ ನಗ್ತಾ, ಆಟಗಾರರು ಕೂಡ ತಮ್ಮ ಬಹುತೇಕ ಇವರೆಲ್ಲರೂ ಕೂಡ ತಮ್ಮ ಎಕ್ಸ್ಪೀರಿಯನ್ಸನ್ನು ಹೇಳ್ಕೊಂಡಂಗೆ ಕಾಣ್ತಾ ಇದೆ. ಅಲ್ಲಿ ವಿಶೇಷವಾಗಿ ರಾಹುಲ್ ದ್ರಾವಿಡ್ ಮಾತನ್ನು ಆರಂಭಿಸ್ತಾರೆ. ಅವರು ಸ್ವಲ್ಪ ಗಂಭೀರವಾಗಿ ಸ್ವಲ್ಪ ನಗ್ತಾ ಮಾತಾಡ್ತಾರೆ. ಅದಾದ ನಂತರ ಪ್ರಧಾನಿ ಮೋದಿಯವರು ಅದರಲ್ಲೂ ಯಜುವೇಂದ್ರ ಚಹಲ್ ಜೊತೆಗೆ ನಗ್ತಾ ಇರುವಂತಹ ದೃಶ್ಯವನ್ನು ನೋಡಿದಾಗ ಭಾಳಷ್ಟು ತಮಾಷೆ ಇತ್ತು ಅಂತಲ್ಲಿ ಕಾಣುತ್ತೆ. ಆದರೆ ಎಕ್ಸಾಕ್ಟಾಗಿ ಏನು ಮಾತನಾಡಿದ್ದಾರೆ ಅನ್ನೋದನ್ನು ಕೇಳುವಂಥ ಕುತೂಹಲ ಇಡೀ ಭಾರತವಾಸಿಗಳಲ್ಲಿ ಇದ್ದೇ ಇದೆ. ಯಾಕೆಂದರೆ ಆಟಗಾರರ ಬಾಯಿಂದ ಬರುವಂತಹ ಒಂದೊಂದು ಮಾತಿಗೂ ಕೂಡ ಅಭಿಮಾನಿಗಳು ಕಾದುಕೊಳ್ತಿರ್ತಾರೆ. ಏನು ಹೇಳಿರ್ಬೋದು ಇವರು, ಏನು ಇವರು ಮಾತನಾಡಿರ್ಬೋದು, ಯಾವ ಸ್ವರೂಪದ ವಿಚಾರಗಳನ್ನು ಪ್ರಸ್ತಾಪ ಮಾಡಿರ್ಬೋದು, ಪ್ರಧಾನಿಯವರು ಏನು ಕೇಳಿರ್ಬೋದು, ಯಾವ ಸ್ವರೂಪದಲ್ಲಿ ಮ್ಯಾಚ್ನ ಎಕ್ಸ್ಪೀರಿಯನ್ಸನ್ನು ಏನಾದರೂ ಅವರು ಶೇರ್ ಮಾಡಿದಾರಾ ಅಥವಾ ಡ್ರೆಸ್ಸಿಂಗ್ ರೂಮ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿದಾರಾ. ಹಾಗೆಯೇ 2023ರಲ್ಲಿ ಒಂದು ಫೈನಲ್ ಆಗಿತ್ತಲ್ಲ, ICC ವಿಶ್ವಕಪ್ ನಡೆದಿತ್ತಲ್ಲ, ಏಕದಿನ ವಿಶ್ವಕಪ್. ಆ ವಿಶ್ವಕಪ್ನ ಫೈನಲ್ ಪಂದ್ಯ ನಡೆದಂಥದ್ದು ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ, ಅಹಮದಾಬಾದ್ನಲ್ಲಿ. ಆದರೆ ಭಾರತ ಅಲ್ಲೂ ಕೂಡ ಅಜೇಯವಾಗಿ ಫೈನಲ್ವರೆಗೆ ಬಂದಿತ್ತು. ಅಜೇಯವಾಗಿ ಫೈನಲ್ಗೆ ಬಂದಿದ್ದಂತಹ ಭಾರತ ಫೈನಲ್ ಪಂದ್ಯದಲ್ಲಿ ಸೋಲನ್ನು ಕಂಡಿತು. ಅದೇ ಪಂದ್ಯ ಮುಗಿದ ನಂತರ ಪ್ರಧಾನಿ ಮೋದಿಯವರು ಡ್ರೆಸ್ಸಿಂಗ್ ರೂಮ್ಗೆ ಹೋಗಿದ್ದು, ಆಟಗಾರರನ್ನು ಸಮಾಧಾನ ಪಡಿಸಿದ್ದು, ಅದಕ್ಕೆ ರಾಜಕೀಯವಾದಂಥ ಒಂದಿಷ್ಟು ಟೀಕೆ ಬಂದಿದ್ದು, ಇವೆಲ್ಲವೂ ಕೂಡ ಇತಿಹಾಸದ ಭಾಗ. ಆದರೆ ಈಗ ಅದನ್ನೆಲ್ಲವನ್ನು ಕೂಡ ಮರೆಯುವಂತಹ ಕ್ಷಣ, ಯಾಕಂದರೆ ಸಂಭ್ರಮಿಸುವಂತಹ ಕ್ಷಣ. ಸಂಭ್ರಮಿಸಿದ್ದಾರೆ, ಪ್ರಧಾನಿಯವರ ನಿವಾಸದಲ್ಲಿ ಸಂಭ್ರಮಿಸಿದ್ದಾರೆ. ಪ್ಲೇಯಿಂಗ್ 11 ಮಾತ್ರ ಅಲ್ಲ, ಇಡೀ ತಂಡ ಅಲ್ಲಿಗೆ ಹೋಗಿತ್ತು. ಇದುವರೆಗೂ ಕೂಡ ಭಾಳ ಖುಷಿಯಾಗಿ ಏನೋ ಮನೆಯಿಂದಲೂ ಕೂಡ ವಿಶೇಷ ವಿಮಾನದಲ್ಲಿ ಏನು ಭಾರತಕ್ಕೆ ಬಂದಿಳಿದಿರಲ್ಲ, ವಿಶೇಷ ವಿಮಾನದಲ್ಲಿ ಬರುವ ಸಂದರ್ಭದಲ್ಲೂ ಕೂಡ ಅಷ್ಟೇ ಅದಕ್ಕಿಂತ ಖುಷಿಯಲ್ಲಿದ್ದರು. ಒಬ್ಬೊಬ್ಬ ಆಟಗಾರರು ಕೂಡ ಒಂದೊಂದು ರೀತಿಯಲ್ಲಿ ಸುಮಾರು ಸುದೀರ್ಘ ಪ್ರಯಾಣ, ಅದು ಸುಮಾರು 24-25 ಗಂಟೆಗಳ ಪ್ರಯಾಣದಲ್ಲಿ ಅವರು ಭಾರತಕ್ಕೆ ಬಂದಿರುವಂಥದ್ದು. ಈ ಪ್ರಯಾಣದ ಸಂದರ್ಭದಲ್ಲಿ ಸಹಜವಾಗಿಯೇ ಆ ಕಪ್ಪನ್ನು ಹಿಡಿದು ಪ್ರತಿಯೊಬ್ಬರು ಕೂಡ ವಿಡಿಯೋಗಳನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರು, ಯಾಕಂದರೆ
ಕನಸು ನನಸಾಗುವಂಥದ್ದು ಅಂತ ಹೇಳ್ತೀವಲ್ಲ, ಅಂತ ಕನಸು ನನಸಾಗುವಂಥದ್ದು ಯಾವಾಗಲೂ ಒಮ್ಮೊಮ್ಮೆ ಎಲ್ಲ ಟೀಮ್ ಇಂಡಿಯಾದಲ್ಲಿ ಎಷ್ಟೆಷ್ಟು ಜನ ಆಟಗಾರರಿದ್ರು. ರಾಹುಲ್ ದ್ರಾವಿಡ್, ಸೌರವ್ ಗಂಗೂಲಿ ಅಂತಹ ಅವರು ಟಾಪ್ ಬ್ಯಾಟ್ಸ್ಮನ್ಗಳಾಗಿದ್ದಂತಹ 2003 ವರ್ಲ್ಡ್ ಕಪ್ನಲ್ಲಿ ಫೈನಲ್ಗೆ ಹೋದ್ರು ಕೂಡ ದಕ್ಷಿಣ ಆಫ್ರಿಕಾದಲ್ಲಿ ನಡೆದಂತಹ ಫೈನಲ್ ಪಂದ್ಯದಲ್ಲಿ ಬಹಳ ಕೆಟ್ಟದಾಗಿ ಸೋಲನ್ನು ಕಾಣಬೇಕಾಯಿತು. ಆದರೆ 2007ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ನೇತೃತ್ವದಲ್ಲಿ T20 ವರ್ಲ್ಡ್ ಕಪ್ ಮೊದಲ ವರ್ಲ್ಡ್ ಕಪ್ಗೆ ಹೋದಾಗ ಬಹುಶಃ ಈ ತಂಡ ಗೆಲ್ಲುತ್ತೆ ಅನ್ನೋದ್ರ ಬಗ್ಗೆ ಯಾರಿಗೂ ನಿರೀಕ್ಷೆ ಇರಲಿಲ್ಲ, ಆಸೆ ಇರಲಿಲ್ಲ. ಯಾಕಂದ್ರೆ ಅಲ್ಲಿ ದ್ರಾವಿಡ್ ಇರಲಿಲ್ಲ, ಅದರಲ್ಲಿ ತೆಂಡೂಲ್ಕರ್ ಇರಲಿಲ್ಲ, ಅದರಲ್ಲಿ ಗಂಗೂಲಿ ಇರಲಿಲ್ಲ, ಅದರಲ್ಲಿ ಯಾವುದೇ ಘಟಾನುಘಟಿಗಳಿರಲಿಲ್ಲ, ಎಲ್ಲ ಹೊಸೊಬ್ರು ಇದ್ರು. ಈ ಧೋನಿಯಿಂದಾಗಿ ಇವರೇನ ಗೆಲ್ಲೋದಕ್ಕೆ ಸಾಧ್ಯನ? ಧೋನಿಗೆ ಆಗಸ್ಟ್ನೇ ಅವರು ಪಾಕಿಸ್ತಾನದ ವಿರುದ್ಧದ 183 ರನ್ ಹೊಡೆದ ನಂತರ 148 ರನ್ ಹೊಡೆದ ನಂತರ ಬಹಳ ಹೆಸರು ಬಂದಿತ್ತು, ಅದೆಲ್ಲವೂ ಕೂಡ ಒಂದು ಭಾಗ. ಆದರೆ ನಿಜಕ್ಕೂ ಆ ಟೀಮ್ ಗೆಲ್ಲುತ್ತಾ ಅನ್ನೋದ್ರ ಬಗ್ಗೆ ಯಾರಿಗೂ ನಿರೀಕ್ಷೆ ಇರಲಿಲ್ಲ. ಅಂತಹ ತಂಡ 2007ರಲ್ಲಿ ಗೆಲ್ತು. 2011ರಲ್ಲಿ ಮತ್ತೆ ಧೋನಿ ನೇತೃತ್ವದಲ್ಲಿನೇ ಮುಂಬೈನಲ್ಲಿ ಗೆಲುವನ್ನು ದಾಖಲಿಸಿಕೊಳ್ತು. ಈಗ 2024ರಲ್ಲಿ ರೋಹಿತ್ ಶರ್ಮಾ ನೇತೃತ್ವದಲ್ಲಿ ಗೆದ್ದಿರುವಂತಹ ಈ ಪಂದ್ಯ ಇದೆಯಲ್ಲ, ಸಹಜವಾಗಿಯೇ ಟೀಮ್ ಇಂಡಿಯಾದ ಎಲ್ಲ ಮೆಂಬರ್ಸು ಕೂಡ ಖುಷಿಯಲ್ಲಿದ್ದಾರೆ. ಮೋದಿಯವ್ರನ್ನ ಭೇಟಿಯಾದ ನಂತರ ನೇರವಾಗಿ ಮತ್ತೆ ಅಲ್ಲಿಂದ ಏರ್ಪೋರ್ಟ್ಗೆ ಬಂದಿದ್ದಾರೆ. ಯಾಕಂದರೆ ವಿಜಯೋತ್ಸವ ಇನ್ನೂ ಬಾಕಿ ಇದೆ. ಟೀಮ್ ಇಂಡಿಯಾ ಬರುವಂತಹ ಜಾಗದಲ್ಲೇ ಆಟಗಾರರ ಸೆಲ್ಫಿ, ವಿಮಾನದಲ್ಲೇ ಸೆಲ್ಫಿ ಇವೆಲ್ಲವೂ ಕೂಡ ನಡೆದಿತ್ತು. ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಅಭಿಮಾನಿಗಳು ಬಹಳ ಸಂಭ್ರಮದಿಂದ ಬರಮಾಡಿಕೊಂಡ್ರು. ಕಪ್ ಎತ್ತಿ ಹಿಡಿದು ರೋಹಿತ್ ಶರ್ಮಾ ಅವರು ಕೂಡ ಸಂಭ್ರಮಿಸಿದರು. ಏರ್ಪೋರ್ಟ್ನಲ್ಲಿ ವಿಶ್ವಕಪ್ ಮಾದರಿಯ ಕೇಕನ್ನು ಕೂಡ ಕತ್ತರಿಸಿದರು. ಕೇಕ್ ಕತ್ತರಿಸಿ ಆಟಗಾರರು ಸಂಭ್ರಮಿಸಿದರು. ಅಭಿಮಾನಿಗಳೊಂದಿಗೆ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್ ಅವರು ಕೂಡ ಒಂದಿಷ್ಟು ಡ್ಯಾನ್ಸು ಮಾಡಿದರು. ಹೀಗೆ ಎಲ್ಲ ರೀತಿಯ ಎಂಜಾಯ್ಮೆಂಟ್ ಇತ್ತಲ್ಲಿ. ಆ ಡ್ಯಾನ್ಸ್ ಮಾಡುವಂತಹ ಸಂದರ್ಭದಲ್ಲಿ ಕೂಡ ತಾವು ಆ ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗುವಂತಹ ಕೆಲಸವನ್ನು ರೋಹಿತ್ ಶರ್ಮಾ ಮಾಡಿದರು. ರೋಹಿತ್ ಶರ್ಮಾ ಅವರ ಸೆಲೆಬ್ರೇಷನನ್ನು ನೋಡ್ತಾ ಇದ್ವಿ. ಯಾಕಂದರೆ ಇದು ಸಾವಿರಕ್ಕೊಂದು ಸಂಭ್ರಮ, ಇದು ಕನಸು. ಯಾಕಂದರೆ ರೋಹಿತ್ ಶರ್ಮಾ 2007ರಲ್ಲಿ ವಿಶ್ವಕಪ್ ಗೆದ್ದಾಗಲೂ ಕೂಡ ಟೀಮ್ ಇಂಡಿಯಾದ ಮೆಂಬರ್ ಆಗಿದ್ದರು T20ಯಲ್ಲಿ. ಆದರೆ ಇದೇ ರೋಹಿತ್ ಶರ್ಮಾಗೆ 2011ರ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾದಲ್ಲಿ ಚಾನ್ಸೇ ಸಿಕ್ಕಿರಲಿಲ್ಲ, ವರ್ಲ್ಡ್ ಕಪ್ ಪಂದ್ಯದಲ್ಲಿ ಚಾನ್ಸ್ ಸಿಗಲಿಲ್ಲ. 2007ರಲ್ಲಿ ವಿರಾಟ್ ಕೊಹ್ಲಿ ಇರಲಿಲ್ಲ, ಆದರೆ 2011ರ ತಂಡದಲ್ಲಿ ವಿರಾಟ್ ಕೊಹ್ಲಿ ಇದ್ದರು ವಿಶ್ವಕಪ್ ಗೆದ್ದಾಗ. ಈಗ ಅವ್ರಿಗೆ ಮತ್ತೊಂದು ವಿಶ್ವಕಪ್ಪನ್ನು ಎತ್ತಿ ಹಿಡಿದಂತಹ ಸಂಭ್ರಮ ಇತ್ತು. ಆ ಸಂಭ್ರಮದಲ್ಲಿ ಬಂದಿದ್ದರು. ಈಗ ಮುಂಬೈ ಏರ್ಪೋರ್ಟ್ನ ಲೈವ್ ವಿಜುವಲನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಎಲ್ಲರೂ ಕಾಯ್ತಾ ಇದ್ದಾರೆ, ಎಷ್ಟೊತ್ತಿಗೆ ಬರ್ತಾರೆ ಇವರು ಅಂತ ಹೇಳ್ಕೊಂಡು ಕಾಯ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ನಿರೀಕ್ಷೆ ಇದೆ. ಯಾಕಂದರೆ ಮುಂಬೈನಲ್ಲಿ ದೊಡ್ಡ ಸೆಲೆಬ್ರೇಷನ್ ಆಗೋದಿದೆ, ದೊಡ್ಡ ಸೆಲೆಬ್ರೇಷನ್. ಯಾಕಂದರೆ ಟೀಮ್ ಇಂಡಿಯಾ ಸುಮಾರು 17 ವರ್ಷಗಳ ನಂತರ ಈಗ T20 ವರ್ಲ್ಡ್ ಕಪ್ಪನ್ನು ಗೆದ್ದಿರುವಂಥದ್ದು. 2011ರಿಂದ ಅಂದರೆ ವರ್ಲ್ಡ್ ಕಪ್ನ ವಿಚಾರಕ್ಕೆ ಬಂದಾಗ 13 ವರ್ಷದ ನಂತರ ಮತ್ತೊಂದು ವರ್ಲ್ಡ್ ಕಪ್ ಭಾರತಕ್ಕೆ ಬಂದಿರುವಂಥದ್ದು. ಮುಂಬೈ ಹೇಳಿ ಕೇಳಿ ಭಾರತದಲ್ಲಿ ಕ್ರಿಕೆಟ್ನ ಹೆಡ್ ಕ್ವಾರ್ಟರ್ಸ್ನ ರೀತಿಯಲ್ಲಿರುವಂಥದ್ದು. ಯಾಕಂದರೆ ಈಗಿರುವಂತಹ ಟೀಮ್ನಲ್ಲಿರ್ಬೋದು, ಹಿಂದಿನಿಂದಲೂ ಕೂಡ ಅಷ್ಟೇ ಮುಂಬೈನಲ್ಲಿ ಆಟಗಾರರ ಸಂಖ್ಯೆ ಜಾಸ್ತಿನೇ ಇದ್ದೇ ಇರುತ್ತೆ. ನಮ್ಮ ಬೆಂಗಳೂರಿನ ಮುಂಬೈನ ಬಿಟ್ಟರೆ ನಮ್ಮ ಬೆಂಗಳೂರೇ ಅತಿ ಹೆಚ್ಚು ಕ್ರಿಕೆಟಿಗರನ್ನೂ ಕೂಡ ದೇಶದ ತಂಡಕ್ಕೆ ಕೊಟ್ಟಿರುವಂತಹ ರಾಜ್ಯ ಅಂದರೆ ಅದು ಕರ್ನಾಟಕದಲ್ಲೂ ಕೂಡ ಯಾವ ರೀತಿಯಲ್ಲಿ ಕ್ರಿಕೆಟ್ನ ಅಭಿಮಾನ, ಆತ್ಮಾಭಿಮಾನ, ಸಂಭ್ರಮ ಇವೆಲ್ಲವೂ ಕೂಡ ಇದೆ ಅನ್ನೋದು ಗೊತ್ತೇ ಇದೆ. ಅದೇ ಸ್ವರೂಪದಲ್ಲಿ ಮುಂಬೈ ಇದಕ್ಕಿಂತ ಕೂಡ ದೊಡ್ಡ ಮಟ್ಟದಲ್ಲಿರುವಂತಹ ಒಂದು ನಗರ. ಆ ನಗರ ಪ್ರದೇಶದಲ್ಲಿರುವಂತಹ ಜನ, ಅವ್ರಿಗಿರುವಂತಹ ಕ್ರಿಕೆಟ್ ಅಭಿಮಾನ, ಕ್ರೇಜ್ ಇದೆಯಲ್ಲ, ಅದೊಂದು ಬೇರೆ ಲೆವೆಲಲ್ಲಿರುತ್ತೆ. ಅಂಥದ್ದೇ ಕಾರಣಕ್ಕಾಗಿ ವಾಂಖೇಡೆ ಸ್ಟೇಡಿಯಂನಲ್ಲೇ ಇವತ್ತಿನ ಪ್ರೋಗ್ರಾಮನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು. ಏರ್ಪೋರ್ಟ್ನಿಂದ ವಾಂಖೇಡೆ ಸ್ಟೇಡಿಯಂವರೆಗೂ ಕೂಡ, ನಾರಿಮನ್ ಚೌಕಿಯಿಂದ ವಾಂಖೇಡೆ ಸ್ಟೇಡಿಯಂವರೆಗೂ ಕೂಡ ಒಂದು ಬೃಹತ್ ಮೆರವಣಿಗೆನೇ ಮಾಡೋದಕ್ಕೂ ಕೂಡ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಅಂದರೆ ಸಂಭ್ರಮ ಯಾವ ಸ್ವರೂಪದಲ್ಲಿದೆ ಅಂತ ಹೇಳಿದರೆ, ರಸ್ತೆಯ ಇಕ್ಕೆಲೆಗಳಲ್ಲೂ ಕೂಡ ಆಲ್ರೆಡಿ ಜನ ಜಮಾಯಿಸಿದ್ದಾರೆ. ಬಹುಶಃ ಈಗ ಒಟ್ಟು ತಂಡವನ್ನು ನೋಡಬೇಕು, ಅವ್ರನ್ನ ಖುಷಿಯಿಂದ ಸ್ವಾಗತಿಸಬೇಕು. ಇನ್ನೂ ಇಂತಹ 10 ಕಪ್ಗಳನ್ನು ಗೆಲ್ಲಿ ಅನ್ನುವಂತಹ ಸಂಭ್ರಮವನ್ನು ಅವ್ರಿಗೆ ಹುರಿದುಂಬಿಸಬೇಕು ತಂಡಕ್ಕೆ. ಓವರಾಲ್ ಯಾರ್ಯಾರು ಕ್ರಿಕೆಟ್ ಆಡ್ತಾರಲ್ಲ ಅವರೆಲ್ಲರೂ ಕೂಡ ಸಂಭ್ರಮವನ್ನು ಹುರಿದುಂಬಿಸಬೇಕು. ಈ ಕಾರಣಕ್ಕಾಗಿಯೇ ಇಂಥದ್ದೊಂದು ಸಂಭ್ರಮ ಇವತ್ತು ಮೇಳೈಸಿರುವಂಥದ್ದು. 2007ರ ವರ್ಲ್ಡ್ ಕಪ್ ನೆನಪಾಗುತ್ತೆ. ICC ಏಕದಿನ ವರ್ಲ್ಡ್ ಕಪ್. ಆ ICC ಏಕದಿನ ವರ್ಲ್ಡ್ ಕಪ್ ಇದೇ ವೆಸ್ಟ್ ಇಂಡೀಸ್ನಲ್ಲಿ ನಡೆದಿತ್ತು. ಅವತ್ತು ಈಗಿನ ಕೋಚ್ ಆಗಿರುವಂಥ ರಾಹುಲ್ ದ್ರಾವಿಡ್ ಕ್ಯಾಪ್ಟನ್ ಆಗಿದ್ದರು. ಬಹಳ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ನಲ್ಲಿನೇ ಅವರು ವೆಸ್ಟ್ ಇಂಡೀಸ್ಗೆ ಬಂದಿಳಿದಿದ್ರು. ಆಗಸ್ಟ್ನೇ ಇಂಗ್ಲೆಂಡ್ ಟೂರನ್ನು ಗೆದ್ದು ಬಂದಿದ್ದರು. ಆದರೆ ಅಲ್ಲಿ ಹೋದಾಗ ವೆಸ್ಟ್ ಇಂಡೀಸ್ನಲ್ಲಿ ಮೊದಲ ರೌಂಡ್ನಲ್ಲೇ, ಅಂದರೆ ಲೀಗ್ ಹಂತದಲ್ಲೇ ಟೀಮ್ ಔಟ್ ಆಗಿತ್ತು. ಸಚಿನ್ ತೆಂಡೂಲ್ಕರ್ ಹೇಳ್ತಾರೆ ಆಗಿನ ಎಕ್ಸ್ಪೀರಿಯನ್ಸನ್ನು, ನಾವು ಭಾರತಕ್ಕೆ ಬಂದಾಗ ಕದ್ದು ಮುಚ್ಚಿ ಬರಬೇಕಾಯಿತು, ಮನೆ ಸೇರಿಕೊಳ್ಬೇಕಾಯಿತು, ಮನೆಗಳಿಗೆ ಕಲ್ಲು ಹೊಡೆದ್ರು, ಬೇರೆ ಬೇರೆಯವರ ಯುವರಾಜ್ ಸಿಂಗ್, ಮೊಹಮ್ಮದ್ ಕಾಯಿಫ್ ಇವ್ರ ಮನೆಗಳಿಗೆಲ್ಲ ಕಲ್ಲು ಹೊಡೆದಿದ್ರು ಅನ್ನೋಂಥದ್ದು. ಆ ಸ್ವರೂಪದಲ್ಲಿ 2007ರಲ್ಲಿ ವರ್ಲ್ಡ್ ಕಪ್ ಸೋತಾಗಿದ್ದಂಥ ಎಕ್ಸ್ಪೀರಿಯನ್ಸ್. ಆದರೆ ಈಗ ನೋಡಿ, ಗೆದ್ದು ಬಂದಾಗ ಯಾವ ಸ್ವರೂಪದಲ್ಲಿ ಸಂಭ್ರಮಿಸ್ತಾ ಇದ್ದಾರೆ ಅಭಿಮಾನಿಗಳು ಅಂದರೆ
ಅವರನ್ನು ಕರ್ಕೊಂಡು ಬರೋದಕ್ಕೇ ಒಂದು ವಿಶೇಷ ವೆಹಿಕಲ್ ಕೂಡ ಈಗಾಗಲೇ ರೆಡಿಯಾಗಿದೆ. ಆ ವೆಹಿಕಲ್ ಮೂಲಕವಾಗಿ ಕರ್ಕೊಂಡು ಬರ್ತಾರೆ. ಟೀಮ್ ಇಂಡಿಯಾವನ್ನು ಸಂಭ್ರಮದಿಂದ ಬರಮಾಡ್ಕೊಳ್ಳೋದಕ್ಕಾಗಿ ಮುಂಬೈನ ಮರೀನ್ ಡ್ರೈವ್ನಿಂದ ವಾಂಖೇಡೆ ಸ್ಟೇಡಿಯಂವರೆಗೂ ಕೂಡ ಮೆರವಣಿಗೆಯನ್ನು ನಡೆಸ್ತಾರೆ. ಆಟಗಾರರನ್ನು ಕೊಂಡೊಯ್ಯುವಂತಹ ಬಸ್ ಈಗಾಗಲೇ ಮರೀನ್ ಡ್ರೈವ್ಗೂ ಕೂಡ ಬಂದು ನಿಂತಿದೆ. ಈ ಮೂಲಕ ಟೀಮ್ ಇಂಡಿಯಾವನ್ನು ಸಂಭ್ರಮದಿಂದ ಬರಮಾಡಿಕೊಳ್ಳುವಂತಹ ಕೆಲಸವನ್ನು ಅಭಿಮಾನಿಗಳು ಮಾಡ್ತಾ ಇದ್ದಾರೆ, ಕ್ರಿಕೆಟ್ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ದೇಶದ ಉದ್ದಗಲಕ್ಕೂ ಕೂಡ ಈ ಒಂದು ಸಂಭ್ರಮ ಮನೆ ಮಾಡಿರುವಂಥದ್ದು. ತಂಡ ಯಾವಾಗ ಬರುತ್ತೆ, ಯಾವಾಗ ಆ ಕಪ್ಪನ್ನು ನಾವು ಕೂಡ ಕಣ್ಣಾರೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಖುಷಿ ಎಷ್ಟೇ ಟಿ ವಿಲಿ ನೋಡಿದರೂ ಕೂಡ ಅಂತಿಮವಾಗಿ ಕಣ್ಣೆದುರುಗಡೆ ಒಮ್ಮೆ ನೋಡಬೇಕಪ್ಪ ಅನ್ನುವಂಥ ಆಸೆ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ, ನಮಗೂ ಕೂಡ ಇರುತ್ತೆ. ಆದರೆ ನಾವು ಇಲ್ಲಿ ನಿಂತ್ಕೊಂಡು ಟಿ ವಿ ಮೂಲಕವಾಗಿ ಅದನ್ನು ನೋಡ್ತಾ ಇರ್ತೀವಿ, ಖುಷಿ ಪಡ್ತಾ ಇದ್ವಿ. ಯಾಕಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಎಲ್ಲೆಲ್ಲಿ ಕೂತ್ಕೊಂಡು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿನೇ ನೋಡಬೇಕಾಗತ್ತೆ. ಮುಂಬೈನ ಕ್ರಿಕೆಟ್ ಅಭಿಮಾನಿಗಳಿಗಂತೂ ನಿಜಕ್ಕೂ ಕೂಡ ಅದೃಷ್ಟ ಅಂತಲೇ ಹೇಳ್ಬೋದು. ಅವರ ಅದೃಷ್ಟಕ್ಕೆ ಸರಿಯಾಗಿಯೇ ಈ ಒಂದು ಕಪ್ಪನ್ನು ತೆಗೆದುಕೊಂಡು ಬಂದಿರುವಂತಹ ತಂಡದ ಮೆರವಣಿಗೆ ಇವತ್ತು ಮುಂಬೈಯಲ್ಲಿ ನಡೆಯುತ್ತೆ. ಮುಂಬೈಯಲ್ಲಿ ಬಹಳ ಅದ್ದೂರಿಯಾದಂತಹ ಕಾರ್ಯಕ್ರಮ ನಡೆಯುತ್ತೆ. ವಾಂಖೇಡೆ ಸ್ಟೇಡಿಯಂವರೆಗೂ ಕೂಡ ಮರೀನಾ ಡ್ರೈವ್ನಿಂದ ವಾಂಖೇಡೆ ಸ್ಟೇಡಿಯಂವರೆಗೂ ಕೂಡ ಈ ಒಂದು ಮೆರವಣಿಗೆ ನಡೆಯುತ್ತೆ. बहुत ज्यादा देख सकते हैं आप, सब लोग इतने खुश है कि बारिश में भी कोई कहीं गया नहीं है, सब लोग एंजॉय कर रहे हैं. ಮಳೆ ಬಂದರೆ ಮ್ಯಾಚ್ ನಿಲ್ಬೋದು, ಆದರೆ ಮಳೆ ಬಂದರೆ ಅಭಿಮಾನಿಗಳ ಸಂಭ್ರಮ ನಿಲ್ಲೋದಿಲ್ಲ ಅನ್ನೋದಕ್ಕೆ ಇದೇ ಭಾಳ ಒಳ್ಳೆಯ ಎಕ್ಸಾಂಪಲ್. ಯಾಕಂದರೆ ಮಳೆ ಬಂದಾಗ ಮ್ಯಾಚ್ ನಿಲ್ಲುವಂತ ನೋಡ್ತೀವಿ. ಆದರೆ ಇವತ್ತು ಮುಂಬೈನಲ್ಲಿ ಮಳೆ ಸುರಿತಾ ಇದೆ, ಆದರೆ ಅಭಿಮಾನಿಗಳ ಅಭಿಮಾನ ಮಾತ್ರ ಕಡಿಮೆ ಆಗಿಲ್ಲ. ನಮ್ಮಲ್ಲಿ ಎಂಜಾಯ್ ಮಾಡುವಂಥದ್ದು ಕೇವಲ ಸ್ಟೇಡಿಯಂಗೆ ಹೋಗಿ ಕ್ರಿಕೆಟ್ ಮ್ಯಾಚ್ ನೋಡೋದು ಮಾತ್ರ ಅಲ್ಲ, ಆ ಆಟಗಾರರನ್ನು ನಾವು ಹುರಿದುಂಬಿಸುವಂತಹ ರೀತಿ ಇದೆಯಲ್ಲ. ಬಹುಶಃ RCB ಚೆನ್ನೈ ವಿರುದ್ಧ ಗೆದ್ದಾಗ, CSK ವಿರುದ್ಧ ಗೆದ್ದಾಗ ಬೆಂಗಳೂರಿನಲ್ಲಿ ಮಧ್ಯರಾತ್ರಿವರೆಗೂ ಕೂಡ ಒಂದು ಸಂಭ್ರಮಾಚರಣೆಯನ್ನು ಆಲ್ಮೋಸ್ಟ್ ಬೆಳಗಿನ ಜಾವದವರೆಗೂ ಕೂಡ ಆಚರಿಸಿದ್ರಲ್ಲ ಸಂಭ್ರಮಾಚರಣೆಯನ್ನು. ಅದೇ ಸ್ವರೂಪದಲ್ಲಿ ಟೀಮ್ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದು ಬಂದಿದೆ. ಯಾವ ಸ್ವರೂಪದಲ್ಲಿ ಇವತ್ತು ಒಂದು ಅಭಿಮಾನಿಗಳಲ್ಲಿ ಖುಷಿ ಇದೆ ಅಂತ ಹೇಳಿದರೆ ಈ ತಂಡವನ್ನು ಬರಮಾಡಿಕೊಳ್ಳೋದ್ರಲ್ಲಿ, ಅಭಿಮಾನವನ್ನು ಅದಕ್ಕೆ ತೋರಿಸೋದ್ರಲ್ಲಿ, ಈ ಮೂಲಕ ಖುಷಿಯನ್ನು ಹಂಚಿಕೊಳ್ಳುವಂತಹ ಕೆಲಸ ನಡೀತಾ ಇದೆ ಮುಂಬೈನಲ್ಲಿ ನಡೀತಾ ಇರುವಂತಹ ಈ ಒಂದು ಶೋವನ್ನು ಇನ್ನೇನು 5 ಗಂಟೆಯಿಂದ ಅದು ಆರಂಭ ಆಗುತ್ತೆ. 5 ಗಂಟೆಯಿಂದ ಕಂಪ್ಲೀಟ್ ನೇರ ಪ್ರಸಾರವನ್ನು ಕೂಡ ನಿಮಗೆ ನ್ಯೂಸ್ 18 ಕನ್ನಡದ ಮೂಲಕವಾಗಿ ನೀಡ್ತಾ ಹೋಗ್ತೀವಿ. ನಮ್ಮ ಜೊತೆಗೆ ಕ್ರಿಕೆಟಿಗರು ಕೂಡ ಜಾಯ್ನ್ ಆಗ್ತಾರೆ, ಮಾತನಾಡ್ತಾರೆ. ಸಂಭ್ರಮವನ್ನು ಮತ್ತಷ್ಟು ಜೋರಾದಂತಹ ಪಾರ್ಟಿಯನ್ನು ನಾವಿಲ್ಲೂ ಕೂಡ ಮಾಡೋಣ.